ಬಿಸಿಯಾಗಿರುವಂತಹ ಅನ್ನದ ಜೊತೆಗೆ ಹಾಗೆಯೇ ಮುದ್ದೆ ಜೊತೆಗೂ ಕೂಡ ಇದು ಒಂದು ಒಳ್ಳೆ ಕಾಂಬಿನೇಷನ್ನು. ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಒಂದು ಸೋರೆಕಾಯಿನ ಮಜ್ಜಿಗೆ ಹುಳಿನ ಯಾವ ರೀತಿ ಮಾಡೋದು ಸೋರೆಕಾಯಿಲಿ ಅಂತೇಳಿ ಇವತ್ತಿನ ಒಂದು ಸ್ಪೆಷಲ್ ಆಗಿರೋವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಸೋರೆಕಾಯಿನ ಸಿಪ್ಪೆ ತೆಗೆದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಈ ಕಡೆ ನೀರು ಕೂಡ ಚೆನ್ನಾಗಿ ಕಾಯ್ತಾ ಇದೆ. ಸೊ ಈ ಕಾದಿರೋಂಥ ನೀರಿಗೆ ಈ ಸೋರೆಕಾಯಿ ಪೀಸಸ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಉಪ್ಪು, ಹಾಗೆಯೇ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋ ರೀತಿಯಾಗಿ ನಾವಿದನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಳ್ಳಿ. ಅದಕ್ಕೆ ಮಜ್ಜಿಗೆ ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ, ಗಟ್ಟಿ ಮೊಸರಿದೆಯಪ್ಪ ಮಜ್ಜಿಗೆ ಇಲ್ಲ ಅಂದರೆ ಸೊ ಗಟ್ಟಿ ಮೊಸರನ್ನೇ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ರೌಂಡ್ ಇದನ್ನು ಮಿಕ್ಸಿ ಮಾಡಿಕೊಂಡು ತನ್ನಿ. ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡಿದ್ರೆ ಸೊ ಈ ಥರ ಗಟ್ಟಿಯಾಗಿರೋವಂಥ ಮಜ್ಜಿಗೆ ಸಿಗುತ್ತೆ. ಇದನ್ನು ಒಂದು ಬೌಲಿಗೆ ಇವಾಗ ಹಾಕ್ತಾಯಿದ್ದೀನಿ. ನಂತರ ಇದೇ ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನ್ ಆಗೋವಷ್ಟು ನೆನೆಸಿಟ್ಟಿರೋ ಅಂತಹ ತೊಗರಿಬೇಳೆನ ಹಾಕ್ಕೊಳ್ಳಿ. ಸೊ ನಾವು ಮಾಡೋ ಮೊದಲು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕಾಗುತ್ತೆ. ಆಮೇಲೆ 1 ಸ್ಪೂನ್ ಆಗೋವಷ್ಟು ಕಡಲೆಬೇಳೆನೂ ಕೂಡ ನೆನೆಸಿಟ್ಟಿರೋವಂಥ ಕಡಲೆಬೇಳೆನೂ ಕೂಡ ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ಹೋಳು ಆಗೋವಷ್ಟು ಹಸಿ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಆಮೇಲೆ 1 ಟೇಬಲ್ ಆಗೋವಷ್ಟು ಜೀರಿಗೆನ ಹಾಕಿ, ಆಮೇಲೆ ಒಂದು 4 ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕಿ, ನಂತರ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿಬಿಟ್ಟು ಫೈನಾಗೆ ಇದನ್ನು ರುಬ್ಕೊಂಡು ಬರಬೇಕು ನಯಸ್ಸಾಗೆ. ಈಗ ನೋಡಿ, ಇಲ್ಲಿ ಸಾಫ್ಟಾಗಿ ಸೋರೆಕಾಯಿ ಬೆಂದಿದೆ. ಸೊ ಇವಾಗ ರುಬ್ಬಿಟ್ಟಿರೋ ಅಂತಹ ಮಸಾಲನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಉಪ್ಪನ್ನ ಮೊದಲೇ ನಾವು ಹಾಕಿದ್ವಲ್ಲ, ಸೊ ಈಗ ಒಂದ್ಸರಿ ಉಪ್ಪನ್ನ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ. ನಾವು ತೊಗರಿಬೇಳೆ ಮತ್ತು ಕಡಲೆಬೇಳೆ ನೆನೆಸ್ಬಿಟ್ಟು ಹಾಕಿರೋದ್ರಿಂದ ಸೊ ಥಿಕ್ನೆಸ್ಸಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಕೆಲವರೆಲ್ಲ ಅಕ್ಕಿನೂ ಕೂಡ ನೆನೆಸ್ಬಿಟ್ಟು ಹಾಕ್ತಾರೆ. ಸೊ ತೊಗರಿಬೇಳೆ ಮತ್ತು ಕಡಲೆಬೇಳೆನೂ ಕೂಡ ಹಾಕಿ ನೋಡಿ, ತುಂಬ ರುಚಿಯಾಗಿ ಕೂಡ ಬರುತ್ತೆ. ಸೊ ಇದಾದಮೇಲೆ ಇದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ. ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಹಾಗೆಯೇ ಸ್ವಲ್ಪ ಜೀರಿಗೆ, ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಆದರೆ ಸಾಕಾಗುತ್ತೆ. ನಂತರ 1-2 ಒಣಮೆಣಸಿನ್ಕಾಯಿನ ಹಾಕಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿ, ನಂತರ ಇಂಗನ್ನು ಹಾಕ್ಕೊಳ್ಳಿ. ಇಂಗನ್ನು ಹಾಕಿ, ಸೊ ಇಂಗನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಇವಾಗ ಈ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ. ಸೊ ಇದು ಕೂಡ ರೆಡಿಯಾಗಿದೆ. ಇದನ್ನು ಇವಾಗ ಆಫ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇಲ್ಲಿ ನೋಡಿ, ಇದು ಇವಾಗ ತಣ್ಣಗಾಗಿದೆ. ಸೊ ಇದಕ್ಕೆ ಮಜ್ಜಿಗೆನ ಸೇರಿಸ್ಕೊಳ್ಳಿ. ಮಜ್ಜಿಗೆ ಸೇರಿಸಿದ ಮೇಲೆ ಕುದಿಸ್ಲಿಕ್ಕೆ ಹೋಗಬೇಡಿ. ಮಜ್ಜಿಗೆನ ಸೇರಿಸ್ಬಿಟ್ಟು ಹೀಗೆ ಮಿಕ್ಸ್ ಮಾಡಿ. ಸೊ ನೋಡಿ, ಇವಾಗ ಸೋರೆಕಾಯಿನ ಮಜ್ಜಿಗೆ ಹುಳಿ ರೆಡಿ ಆಯಿತು. ಸೊ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಸೊ ನೋಡಿದ್ರಲ್ವ ಹೇಗೆ ಮಾಡೋದು ಮಜ್ಜಿಗೆ ಹುಳಿನ ಸೋರೆಕಾಯಲ್ಲಿ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗ್
ಯಾವಾಗಲೂ ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ. ಬಾಯ್.